ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC FE4 ಎಕ್ಸಾಮ್ಗೆ LB ಆಧಾರಿತ ಸಾಧನ ಪರೀಕ್ಷೆ 4ಕ್ಕೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮೊಂದು FE4 ಎಕ್ಸಾಮ್ಗೆ ಇಲ್ಲಿರೋ ಕ್ವಶನ್ಸು ರಿಪೀಟ್ ಆಗ್ತವೆ ಅನ್ನೋಕ್ಕಿಂತ ತುಂಬಾ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಪ್ಯಾಟರ್ನ್ ಸೇಮ್ ಬರ್ತದೆ, ಜೊತೆಗೆ ಐಡಿಯಾ ಬರ್ತದೆ ನಿಮಗೆ FE4 ಕ್ವಶನ್ ಯಾವತ್ತು ಕೇಳ್ಬೋದು ಅಂತ. ಸೊ ಕೊನೆಯವರೆಗೆ ನೋಡ್ಕೊಳ್ಳಿ, ಕಂಪ್ಲೀಟ್ ವಿತ್ ಕೀ ಆನ್ಸರ್ ಕೊಡ್ತೀನಿ, ಕಂಪ್ಲೀಟ್ ಕ್ವಶನ್ ಪೇಪರ್ ಕೀ ಆನ್ಸರ್ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡ್ತೀರಲ್ವಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರಾ ಅಥವಾ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಹಾಕೋಲ್ಲ, ತಪ್ಪದೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ಇದೇ ರೀತಿ ನಮಗೆ FE4 ಮುಗಿಯೋವರೆಗೂ ಎಲ್ಲ ಕ್ವಶನ್ ಆಗ್ತೀವಿ. ಬರೀ FE4 ಮಾತ್ರ ಅಲ್ಲ, ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ ಪ್ರತಿ ನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋ ಸಿಗ್ತವೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ನಮ್ಮ ಚಾನಲ್ಲಿ FE4 ಎಕ್ಸಾಮ್ಗೆ ನಿಮಗೆಲ್ಲ ವಿಷಯ ಹಾಕಿರ್ತೀವಿ, ಕನ್ನಡ ಇಂಗ್ಲೀಷ್ ಎಲ್ಲ ಕೂಡ ಹಾಕಿರ್ತೀವಿ. ಯಾರು ನೋಡ್ಕೊಂಡಿಲ್ಲ ತಪ್ಪು ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಜೊತೆಗೆ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ ಹಾಕಿರ್ತೀವಿ ಚಾನಲಲ್ಲಿ. ತಪ್ಪು ನೋಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ಅದೇ ಒಂದು ರಚನೆಯಲ್ಲಿ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತದೆ, ಅರ್ಥ ಆಯ್ತಾ? ತಪ್ಪದೆ ನೋಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆ ಕಮೆಂಟ್ ಕೂಡ ಮಾಡಿ, ನಿಮಗೆ ಈಗ ಸದ್ಯದಲ್ಲಿ ನಿಮಗೆ ಯಾವೆಲ್ಲ ಕ್ವಶನ್ ಪೇಪರ್ ಬೇಕಾ, ಪ್ರಿಪೇರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಬೇಕಾ, ಇಲ್ಲ ಆನ್ಯುವಲ್ ಎಕ್ಸಾಮ್ ಪಾಸಿಂಗ್ ಪ್ಯಾಕೇಜ್ ಬೇಕಾ, ಸ್ಕೋರಿಂಗ್ ಪ್ಯಾಕೇಜ್ ಬೇಕಾ, ಅಥವಾ ನಮಗೆ FE4 ಬಗ್ಗೆನೇ ಬೇಕಾ, ಕಮೆಂಟ್ ಮಾಡಿ. ಈ ಮೂರಲ್ಲಿ ಯಾವ್ದು ಬೇಕು ಕಮೆಂಟ್ ಮಾಡಿ. ಯಾರು ಹೆಚ್ಚು ಕಮೆಂಟ್ ಬರ್ತವೆ ಆ ವಿಡಿಯೋಗಳು ಹೆಚ್ಚು ಬರ್ತವೆ. ಓಕೆ, ನೋಡ್ತಾ ಹೋಗೋಣ. ರೂಪನಾತ್ಮಕ ಮೌಲ್ಯಮಾಪನ 4, LB ಆಧಾರಿತ ಸಾಧನ ಪರೀಕ್ಷೆ 4, ಸಮಯ 45 ನಿಮಿಷ, ಅಂಕಗಳು 20, ತರಗತಿ 10, ಸಮಾಜ ವಿಜ್ಞಾನ. ಒನೆ ಮೇಲೆ ನಿಮಗೆ 2 ಮಲ್ಟಿಪಲ್ ಕ್ವಶನ್ ಇರ್ತವೆ, ಪೋಸ್ಟ್ ಮೇಲೆ ನಿಮಗೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಅದರ ಶ್ರಮಾಕ್ಷರದೊಂದಿಗೆ ಬರೆಯಿರಿ. ಇದು ಬಹುವೇಗ ಪ್ರಶ್ನೆಗಳು. ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಕ್ವಶನ್ ನಂಬರ್ 1, 2ನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು. ಯಾವಾಗ? 2ನೇ ಮಹಾಯುದ್ಧದ ನಂತರ. ಯಾವುದಾಗ್ಬೋದು? ಆಪ್ಷನ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ, ಬಿ ಅಮೆರಿಕ ಸಂಯುಕ್ತ ಸಂಸ್ಥಾನದೊಂದಿಗೆ ಜಪಾನ್, ಇಲ್ಲ ಆಪ್ಷನ್ ಸಿ ಚೀನಾ ಸೋವಿಯತ್ ರಷ್ಯಾ, ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. ಎಲ್ಲಿ ಆಗಿರ್ಬೋದು? ಯಾವುದಾಗಿರ್ಬೋದು? ಸರಿಯಾದ ಉತ್ತರ ಶೀತಲ ಸಮರ ಅಂತ ಬಂದಿದೆ ನೋಡಿ, ಅಬ್ಸರ್ವ್ ಮಾಡಿ. ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಜೊತೆಗೆ ಸೋವಿಯತ್ ರಷ್ಯಾ, ಇವೆರಡು ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಮಹಾಯುದ್ಧ ನಂತರ. ಅರ್ಥ ಆಯ್ತಾ? ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. ನೆಕ್ಸ್ಟು 2ನೇ ಪ್ರಶ್ನೆ, ಕ್ವಶನ್ ನಂಬರ್ 2, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ರಿಪೀಟ್ ಆಗ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. ಎ ಹೇಗ್ ಪಟ್ಟನ್, ಬಿ ಜಿನೆವಾ, ಸಿ ವಾಷಿಂಗ್ಟನ್, ಡಿ ನ್ಯೂಯಾರ್ಕ್. ಯಾವುದಾಗ್ಬೋದು? ಸರಿ ಉತ್ತರ ಆಪ್ಷನ್ ಡಿ ನ್ಯೂಯಾರ್ಕಲ್ಲಿ ಇದೆ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರೋದು ನ್ಯೂಯಾರ್ಕಲ್ಲಿ. ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಕೇಳಿದರೆ ಈ ಒಂದು 2 ಇರ್ತದೆ. 2 ಮಾರ್ಕ್ಸು. ಪ್ರತಿನಿಧಿಕ ಎಷ್ಟು ಅಂಕ? 1 ಅಂಕ. ಕ್ವಶನ್ ನಂಬರ್ 3 ನೋಡಿ, ದತ್ತಿ ಸಮಿತಿಯು ಇಂದು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ? ದತ್ತಿ ಸಮಿತಿಯು ಇಂದು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಏಕೆ? ಏಕಾಗಿರ್ಬೋದು? ಉತ್ತರ ನೋಡೋಣ. ಪ್ರಶ್ನೆ 3ಕ್ಕೆ ಉತ್ತರ. ಓಕೆ, ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ, ಬರ್ಕೊಳ್ಳಿ, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಯಾವುದೇ ದತ್ತಿ ರಾಷ್ಟ್ರವು ಉಳಿದಿಲ್ಲ ಅಥವಾ ಎಲ್ಲ ರಾಷ್ಟ್ರಗಳು ಸ್ವತಂತ್ರಗೊಂಡಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, 4ನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ ಏಕೆ? ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ ಏಕೆ? ಉತ್ತರ ನೋಡೋಣ. ಪ್ರಶ್ನೆಗೆ 4ಕ್ಕೆ ಉತ್ತರ ಬಂದ್ಬಿಟ್ಟು ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರೋದ್ರಿಂದ. ನೆಕ್ಸ್ಟು 5ನೇ ಪ್ರಶ್ನೆ, ಇದು ಬಿಟ್ಟು 3ನೇ ಮೇನು ಬರ್ತದೆ. ಇಲ್ಲಿಂದ 3rd ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ 4 ಅಂಶಗಳಲ್ಲಿ ಉತ್ತರಿಸಿ ಕೇಳಿದರೆ ಇವು ಬಂದ್ಬಿಟ್ಟು 2 ಅಂಕದ ಪ್ರಶ್ನೆಗಳು. ಟೋಟಲಾಗಿ 2 ಇರ್ತವೆ. ಟೋಟಲ್ 4 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು ಬರಬೇಕು? 2 ಬರಬೇಕು. ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ, ಗ್ರಾಹಕರ ಶೋಷಣೆಯ ಕಾರಣಗಳಾವು?
ಉತ್ತರ ನೋಡೋಣ. ಗ್ರಾಹಕರ ಶೋಷಣೆಗೆ ಏನೆಲ್ಲ ಕಾರಣಗಳಿರ್ಬೋದು? ಇದು ಅಂಕ 2 ಅಂಕಕ್ಕೆ ಎಷ್ಟು ಬರಬೇಕು? ನೀವು 4 ಪಾಯಿಂಟನ್ನು ಬರೀಬೇಕು. ಅರ್ಥ ಆಯ್ತಾ? 5ನೇ ಉತ್ತರ. ಗ್ರಾಹಕರ ಶೋಷಣೆ ಕಾರಣ ನೋಡಿ, ಮಾರಾಟ ವಿಧಾನದಲ್ಲಿ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಅಂತರ, ಮಧ್ಯವರ್ತಿಗಳ ಬೆಲೆ ನಿರ್ಧಾರ, ಅತಿಯಾದ ಮಧ್ಯವರ್ತಿಗಳ ಹಾವಳಿ. ಇವು 4 ಬರೆದ ನಿಮಗೆ 2 ಅಂಕ ಇರ್ತದೆ ನೋಡಿ. 1 ಪಾಯಿಂಟಿಗೆ ಅರ್ಧ ಅಂಕ ಇರ್ತದೆ. ಈ ರೀತಿ ಮಾರ್ಕ್ಸ್ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ನೋಡ್ಕೊಳ್ಳಿ, ಅಂಕ ಹಂಚಿಕೆಯಲ್ಲಿ ನೋಡ್ಕೊಳ್ಳಿ, ನೀವು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರಂತ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಹೋಗೋಣ. 6ನೇ ಪ್ರಶ್ನೆ, ಬಾಲ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ? ಬಾಲ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ? ಇದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ವರದಕ್ಷಿಣೆ ಪಿಡುಕನ್ನು ಹೇಗೆ ನಿವಾರಿಸಬಹುದು? ವರದಕ್ಷಿಣೆ ಪಿಡುಕನ್ನು ಹೇಗೆ ನಿವಾರಿಸಬಹುದು ನೋಡೋಣ. 6ನೇ ಪ್ರಶ್ನೆಗೆ 2 ಉತ್ತರ ನೋಡೋಣ. 6ನೇದು ಬಂದ್ಬಿಟ್ಟು ಬಾಲ್ಯ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ. 1ನೇದು ಪಾಯಿಂಟ್ ನೋಡಿ, ಮಕ್ಕಳ ಅಗತ್ಯತೆಗಳ ಬಗ್ಗೆ ಕಾಳಜಿ ಇರುವುದಿಲ್ಲ. 2ನೇ ಪಾಯಿಂಟು ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿಸುವುದು. 3ನೇ ಪಾಯಿಂಟು ಅನಾರೋಗ್ಯ, ಪೌಷ್ಟಿಕ ಆಹಾರ ಕೊರತೆ, ನಂತರ ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಒತ್ತಾಯದ ದುಡಿತ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ. ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳಲಾಗುತ್ತದೆ ಅಥವಾ ಕಸಿದುಕೊಳ್ಳುವಂತಾಗುತ್ತದೆ ಅಂತ ಬರೋದು ಸರಿಯಾದ ಉತ್ತರ. ಇನ್ನು 10ನೇ ಕ್ವಶನ್ನು, ವರದಕ್ಷಿಣೆ ಪಿಡುಕನ್ನು ಹೇಗೆ ನಿವಾರಿಸಬಹುದು? ವರದಕ್ಷಿಣೆ ಪಿಡುಕನ್ನು ಯಾವ ರೀತಿ ನಿವಾರಿಸಬಹುದು ಅಂತ ಕೇಳಿದರೆ, 1ನೇ ಪಾಯಿಂಟು ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಜಾರಿ. 1961 ಜಾರಿ ಮಾಡಿದರೆ ಇದನ್ನು ನಿಷೇಧಿಸಬಹುದು. ನಂತರ ವರದಕ್ಷಿಣೆಗೆ ಷರತ್ತಿನ ಮೇರೆಗೆ ವಿವಾಹವಾಗುವುದು ನಿಷೇಧ. ವರದಕ್ಷಿಣೆ ಷರತ್ತಿನ ಮೇರೆಗೆ ವಿವಾಹವಾಗುವುದು ನಿಷೇಧ. ಇನ್ನು ಜನಜಾಗೃತಿ, ಅಂತರ್ಜಾತೀಯ ವಿವಾಹ, ಕಾಯ್ದೆ ಉಲ್ಲಂಘನೆ 5,000 ರುಗಳ ದಂಡ ಇಲ್ಲವೇ 6 ತಿಂಗಳ ಶಿಕ್ಷೆ. ಇವೆಲ್ಲ ಪಾಯಿಂಟ್ಗಳು ನೋಡ್ಕೊಳ್ಳಿ. ನಂತರ ಇನ್ನೂ ಕೂಡ ಪಾಯಿಂಟ್ ನೋಡ್ಕೊಳ್ಳಿ. ಆಯಿತು, ಇಷ್ಟೇ. ಓಕೆ, ಎಷ್ಟು 2 ಮಾರ್ಕ್ಸಿಗೆ ಕೇಳಿದಾರಲ್ಲ, 2 ಮಾರ್ಕ್ಸಿಗೆ ನೀವು ಎಷ್ಟು ಬರಬೇಕು? ಟೋಟಲಾಗಿ ಒಂದು 4 ಪಾಯಿಂಟನ್ನು ಬರೀರಿ ಸಾಕು. 4 of 5 ಬರೀರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು 4th ಮೇನು, 4ನೇ ಮೇನು. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳು ಉತ್ತರಿಸಿ ಅಥವಾ 6 ಅಂಶಗಳು ಉತ್ತರಿಸಿ. ಇವು ಬಂದ್ಬಿಟ್ಟು 3 ಅಂಕ ಪ್ರಶ್ನೆಗಳು. ಟೋಟಲಿ 2 ಇರ್ತವೆ. ಟೋಟಲಿ 6 ಮಾರ್ಕ್ಸು. ಪ್ರತಿಯೊಂದಕ್ಕಷ್ಟು ಅಂಕ 3 ಅಂಕ 2 ಇರಬೇಕು. 7ನೇ ಪ್ರಶ್ನೆ ನೋಡಿ, ಸ್ವಾತಂತ್ರ್ಯದ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ಸ್ವಾತಂತ್ರ್ಯದ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ಅಥವಾ ಕ್ವಶನ್ ಇದಕ್ಕೆ ಇರ್ತದೆ. ಅಥವಾ ಕ್ವಶನ್ನು, ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹೇಗೆ ಹಾಳು ಮಾಡಿತು? ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹೇಗೆ ಹಾಳು ಮಾಡಿತು? 7ನೇ ಪ್ರಶ್ನೆಗೆ ಉತ್ತರ ನೋಡೋಣ. 7ನೇ ಪ್ರಶ್ನೆ ನೋಡಿ, ಉತ್ತರ ಇದು ನೋಡ್ಕೊಳ್ಳಿ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು. ಭಾರತವು ಎದುರಿಸಿದ ಸಮಸ್ಯೆಗಳು ಹೆಚ್ಚಾಗಿ ಈ ಕ್ವಶನ್ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇರ್ಬೋದು? ನಿರಾಶ್ರಿತರ ಸಮಸ್ಯೆ. ನಿರಾಶ್ರಿತ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಇವೆಲ್ಲ ಬರ್ತವೆ. ಇನ್ನು 10ನೇ ಕ್ವಶನ್ನು, 7ನೇ ಪ್ರಶ್ನೆ ನೋಡಿ, ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಏಕೆ? ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಶ್ರೇಷ್ಠವಾದದ್ದು. ಜಗತ್ತನ್ನು ಆಳಲು ಜರ್ಮನರು ಮಾತ್ರ ಯೋಗ್ಯರು. ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳಿಗೆ ಕಾರಣ. ಯಹೂದಿಗಳು ಕಮ್ಯುನಿಸ್ಟರು, ಸೋಷಿಯಲಿಸ್ಟರು ಬದುಕಲು ಯೋಗ್ಯರಲ್ಲ. ಸೋಷಿಯಲಿಸ್ಟರು ಬದುಕಲು ಯೋಗ್ಯರಲ್ಲ. ಇದು 7ನೇ ಪ್ರಶ್ನೆ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ವೈಯಕ್ತಿಕತೆ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ? ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ? ಏನು ಕೇಳಿದರೆ ಅವ್ರ ಕ್ವಶನ್ನು? ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ವ್ಯತ್ಯಾಸ ಕೇಳಿದರೆ 8ನೇ ಪ್ರಶ್ನೆ ಉತ್ತರ ನೋಡೋಣ. 8ನೇ ನೋಡಿ, ಒಂದು ವೈಯಕ್ತಿಕ ಹಣಕಾಸು, ಸಾರ್ವಜನಿಕ ಹಣಕಾಸು ಈ ರೀತಿ ಕೂಡ ಬರಿಬೋದು ನೀವು, ಅಥವಾ ನೀವು ಬಾಕ್ಸ್ ಬಿಟ್ಟು ಕೂಡ ಬರಿಬೋದು ನೋಡಿ. 1ನೇದು ವೈಯಕ್ತಿಕ ಹಣಕಾಸು, ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುತ್ತದೆ. ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗುತ್ತದೆ. ಕುಟುಂಬ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿ, ಅಭಿವೃದ್ಧಿ. ಇನ್ನು ಸಾರ್ವಜನಿಕ ಹಣಕಾಸು ಅಂತ ಬಂದಾಗ ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗುತ್ತದೆ. ಇದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ. ಇನ್ನು ಸರ್ಕಾರವು ಉಳಿತಾಯ ಮಾಡಿದರೆ ದೇಶದ ಪ್ರಗತಿಯನ್ನು ಕುಂಠಿತ. ಇಷ್ಟು ಪಾಯಿಂಟ್ಗಳು ನೋಡ್ಕೊಳ್ಳಿ. ನಂತರ 9ನೇ ಪ್ರಶ್ನೆ, ಭೂಕಂಪದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿ. ಮುನ್ನೆಚ್ಚರಿಕಾ ಕ್ರಮ ಕೇಳಿದರೆ ಇದಕ್ಕೆ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ ಏಕೆ ಅಂತ ಕೇಳಿದರೆ, ಭಾರತದಲ್ಲಿ ಕೈಗಾರಿಕಾ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನಿಕಗೊಂಡಿವೆ ಏಕೆ? ಉತ್ತರ ನೋಡೋಣ. 9ನೇ ಪ್ರಶ್ನೆಗೆ ಉತ್ತರ ನೋಡಿ, ಭಾರತದಲ್ಲಿ ಕೈಗಾರಿಕಾ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ. 1ನೇ ಪಾಯಿಂಟು, ಕಚ್ಚಾ ವಸ್ತುಗಳು ಮತ್ತು ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ,
ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು. ನೋಡಿ ಇದೇ ರೀತಿ ನೀವು ಎಕ್ಸಾಮ್ನಲ್ಲಿ ಬರೀಬೇಕು. ತುಂಬ ಏನು ಮಾಡ್ತೀರಾ, ವಿವರಣೆ ಮಾಡ್ತೀರಾ. ವಿವರಣೆ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಪಾಯಿಂಟ್ ಬರಬೇಕು. 2 ಅಂಕಕ್ಕೆ 4 ಪಾಯಿಂಟು, 3 ಅಂಕಕ್ಕೆ 6 ಪಾಯಿಂಟು, 4 ಅಂಕಕ್ಕೆ 8 ಪಾಯಿಂಟು. ಇಷ್ಟು ಪಾಯಿಂಟ್ ಬರೋದು ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ನೀವು ವಿವರಣೆ ಮಾಡೋ ಅಗತ್ಯ ಇಲ್ಲ. ಕೇವಲ ಪಾಯಿಂಟ್ ಬರೋದು ಕಡೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಪಾಯಿಂಟನ್ನು ಬರೀರಿ, ಪಕ್ಕ ಪಾಯಿಂಟನ್ನು ಬರೀರಿ, ಫುಲ್ ಅಂಕ ಸಿಕ್ಕೇ ಸಿಗ್ತದೆ. ನಂತರ ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಮೇನು, ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನ ಸ್ಥಳ ಗುರುತಿಸಿ. ಭಾರತ ನಕ್ಷೆ ಕೊಟ್ಟಿರ್ತಾರೆ, ಸ್ಥಳ ಕೊಟ್ಟಿರ್ತಾರೆ. ಎ ಲಾತೂರು, ಬಿ ಕನ್ಯಾಕುಮಾರಿ, ಸಿ ಸೂರತ್, ಡಿ ದುರ್ಗಾಪುರ. ಇದು ನೋಡಿ ಟೋಟಲಾಗಿ ಎಷ್ಟಿರ್ಬೋದು ಇದು ಕೂಡ 4 ಅಂಕದ ಪ್ರಶ್ನೆ. ಅರ್ಥ ಆಯ್ತಾ? 4 ಅಂಕದ ಪ್ರಶ್ನೆ. ಲಾತೂರು, ಕನ್ಯಾಕುಮಾರಿ, ಸೂರತ್, ದುರ್ಗಾಪುರ ಇವು 4 ಗುರುತಿಸಬೇಕು. ಪ್ರತಿಯೊಂದಕ್ಕೂ ನೋಡಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅರ್ಧ 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 ಮತ್ತು 2 ಅಂಕ ಈ ರೀತಿ ಮಾರ್ಕ್ಸನ್ನು ಕೊಡ್ತಾರೆ. ಟೋಟಲಾಗಿ ಅರ್ಧ 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 ಎಷ್ಟಾಗ್ತದೆ, 2 ಅಂಕ ಆಗ್ತದೆ. ಈ ರೀತಿ ಪ್ರತಿಯೊಂದು ಸ್ಥಳಕ್ಕೂ 2 ಅಂಕ ಇರ್ತದೆ. ಅರ್ಧ ಅಂಕ ಇರ್ತದೆ. ಪ್ರತಿಯೊಂದು ಸ್ಥಳಕ್ಕೂ ಅರ್ಧ ಅರ್ಧ ಅಂಕ ಕೊಡ್ತಾರೆ. ಲಾತೂರು, ಕನ್ಯಾಕುಮಾರಿ, ಸೂರತ್, ದುರ್ಗಾಪುರ. ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಉತ್ತರ ನೋಡಿ. ಸೊ ನೋಡಿ, ಸೂರತ್ತು, ಲಾತೂರು, ದುರ್ಗಾಪುರ, ಕನ್ಯಾಕುಮಾರಿ ಈ ರೀತಿ ಬರ್ತವೆ. ಸೊ ಇಷ್ಟು ಪ್ಯಾಟರ್ನ್ ನೋಡ್ಕೊಳ್ಳಿ. ನಿಮ್ಮ ಸ್ಕೂಲಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅವ್ರು ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರೆ. ಪ್ಯಾಟರ್ನ್ ಕೂಡ ಇದೇ ರೀತಿ ಇರ್ತದೆ, ಏನು ಚೇಂಜಸ್ ಇರೋದಿಲ್ಲ. SLC ಅವರಿಗೆ ಆಲ್ಮೋಸ್ಟು ಇಡೀ ರಾಜ್ಯದಂತ ಸೇಮ್ ಇರ್ತದೆ. ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ನೋಡ್ಕೊಳ್ಳಿ, ಚೆನ್ನಾಗಿ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಓಕೆ, ಸೊ ಇಷ್ಟು ಪ್ರಶ್ನೆ ಪತ್ರಿಕೆ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಹೇಳಿ ಯಾವ ರೀತಿ ಕ್ವಶನ್ ಪೇಪರ್ ಇರ್ತದೆ ಅಂತ ಅವ್ರಿಗೂ ಗೊತ್ತಾಗಲಿ, ಅವ್ರಿಗೆ ಗೊತ್ತಾಗಬೇಕು. ಸೊ ಖಂಡಿತ ನೋಡಿ, ಅರ್ಥ ಆಯ್ತಾ? ತಪ್ಪದೆ ಫ್ರೆಂಡ್ಸ್ ಶೇರ್ ಮಾಡಿ. ಈಗಾಗಲೇ ಚಾನಲ್ ಮೇಲೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಜೊತೆಗೆ ಕಮೆಂಟ್ ಕೂಡ ಮಾಡಿ. ಈಗಾಗಲೇ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಬರ್ತಾ ಇದೆ. ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಕ್ವಶನ್ ಪೇಪರ್ ಬೇಕಾ, ಅಂದರೆ ಪೂರ್ವ ಪರೀಕ್ಷೆಗೆ ಕ್ವಶನ್ ಪೇಪರ್ ಬೇಕಾ, ಅಥವಾ ನಿಮ್ಮ ಆನ್ಲೈನ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜ್ ಬೇಕಾ, ಸ್ಕೋರಿಂಗ್ ಪ್ಯಾಕೇಜ್ ಬೇಕಾ, ಅಥವಾ ಕೇವಲ ನಮಗೆ ಈಗ FA4 ಕ್ವಶನ್ ಪೇಪರ್ ಬೇಕಾ? 3 ಕಮೆಂಟ್ ಮಾಡಿ. ಯಾರ್ದು ಹೆಚ್ಚು ಕಮೆಂಟ್ ಬಂದಿರ್ತದೆ ನೋಡ್ತೀನಿ. ಓಕೆ, ಕಮೆಂಟ್ ಮಾಡಿ. ಸೊ ಈಗ ಅವಶ್ಯಕತೆ ಯಾವುದಿದೆ ಹೆಚ್ಚಾಗಿ ಅವಶ್ಯಕತೆ ಯಾವುದಿದೆ, ಅಥವಾ ಮಾಲ್ ಕ್ವಶನ್ ಪೇಪರ್ಗೆ ಏನು ಸರ್ ಬೇಕಾ, ಈ 4 ನೋಡಿಬಿಟ್ಟು ಕಮೆಂಟ್ ಮಾಡಿ. ತಪ್ಪದೆ ಎಲ್ಲರೂ ಕೂಡ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.